ದಯಮಾಡಿ ಅವ್ನು ತುಂಬ ಒಳ್ಳೆ ಕಲಾವಿದ. ಅವ್ನು ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೋಡ್ತಿದ್ದ. ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಿದ್ರೆ ದಯಮಾಡಿ ಅದೊಂದು ಕೆಲಸಕ್ಕೆ ಅವನ ಆಸೆ, ಅವ್ನ ಲೈಫಲ್ಲಿ ಇದ್ದಿದ್ದ ಗುರಿನೇ ಅದೊಂದು. ನನ್ನ ತಂಗಿ ಮದುವೆ ತುಂಬ ಚೆನ್ನಾಗಿ ಮಾಡಬೇಕು. ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ ಅಂದರೆ ನಾವು ಹೇಳಿದ ನಾವು ಕೇಳಿದ್ರು ಅನ್ನೋದು ಒಂದು ದೊಡ್ಡ ಕುಟುಂಬ ಇದೆ. ಈ ಕುಟುಂಬ ಏನಿದೆ, ಈ ಕುಟುಂಬ ಸದಸ್ಯರು ನಾವೆಲ್ಲ ಅನ್ನೋದು ನಾವೆಲ್ಲರೂ ಇಲ್ಲಿ ನಿಂತ್ಕೊಂತೀವಿ. ಅದ್ರ ಇದ್ರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಒಬ್ಬ ಕಲಾವಿದನಿಗೋಸ್ಕರ ನಾವೆಲ್ಲರೂ ಸೇರ್ಕೊಂಡು ನಾವು ಇಡೀ ಟೀಮ್ ಎಲ್ಲ ಸೇರಿಕೊಂಡು ನಾವು ಕೂಡ ಕೇಳ್ಕೊತಾ ಇದ್ದೀವಿ. ಸಪೋರ್ಟ್ ಹಾಕಿ, ನೀವು ಕೂಡ ಸಪೋರ್ಟ್ ಆಗಿ ಹೌದು ಸರ್, ಬಿಟ್ಟಿದ್ದು ಅವ್ರ ನನ್ನ ಹತ್ರ ಅದೊಂದೇ ಶೇರ್ ಮಾಡ್ಕೊಳ್ತಿದ್ದೆ. ಅವನಿಗೆ ನಿಮಗೇನು ಆಸೆ ನನಗೆ ಸಮರ್ಥ ಇಲ್ಲ. ಮಕ್ಕಳ ಜಾಗದಲ್ಲಿ ನಾನು ನಿಂತ್ಕೊಂಡು ನನಗೆ ಮಕ್ಕಳು ತುಂಬ ಜೋರಾಗಿ ಮಾಡಬೇಕು, ಅದೊಂದೇ ನನ್ನ ಆಸೆ. ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ. ಅಷ್ಟೇ, ಅವಳೊಬ್ಬಳನ್ನ ತುಂಬ ಚೆನ್ನಾಗಿ ಮದುವೆ ಮಾಡ್ಕೊಟ್ಟು ಒಂದು ಒಳ್ಳೆ ಕಡೆ ಕೊಟ್ಬಿಟ್ರೆ ಒಬ್ಬ ಅಪ್ಪಾಗಿ ಏನು ಮಾಡ್ತಿದ್ರು ಆ ಜವಾಬ್ದಾರಿ ನಾನು ಅಷ್ಟೇ. ಅವಳು ಯಾವಾಗ ಕೇಳಿದ್ರು ದುಡ್ಡು ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ನನಗೂ ಅದನ್ನೇ ಹೇಳ್ತಿದ್ದೆ. ದುಡ್ಡು ಅಲ್ಲಿ ಸಾಯ್ಬೇಡಿ, ಎಷ್ಟು ದಿನ ಇರ್ತೀರೋ ತುಂಬ ಖುಷಿಯಾಗಿರಿ ಅಂತ. ಅವ್ನು ಯಾವತ್ತೂ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಲಿಲ್ಲ ಸರ್. ಅವ್ನು ಏನಿದ್ದ ಅವನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ. ಒಂಥರ ಇದ್ದ, ಒಬ್ಬ ಮಗನ ಥರ ಇದ್ದ. ನಾವು ಇಷ್ಟು ಜನ ಇರ್ತಾರೆ ಫ್ಯಾಮಿಲಿ ಜೊತೆಗಿರ್ತೀವಿ. ಅದು ಯಾವತ್ತೂ ಯಾರ ಬಾಯಲ್ಲೂ ಸಾಕಿ ಇಂಥವ್ನು ಅಂತವ್ನು ಬಾಕಿ ರೇಟ್ ಮಾಡ್ತೀವಿ ಕೇಳಲೇ ಇಲ್ಲ. ಆ ಜಾತ್ರೆ ಶುರುವಾಗಿದ್ದ ಅವನು ದೇವ್ರ ಮೇಲೆ ಸ್ವಲ್ಪ ನಂಬಿಕೆ ನೋಡ್ತಾ ಇದ್ದ.